ಇದು ದೇವರೊಳು ವೃಷಭನಾದ ವಾಯುದೇವರ ಸದುಗುಣವುಳ್ಳ ತೃತೀಯ ರೂಪುಗಡ. ಬುಧರಿಗೆ ಬೋಧವಿತ್ತು ತುದಿಯಲ್ಲಿ ಮುಕ್ತಿ ಸಂಪದವೀವ ಈ ಗುರುವಿಗೆ ಇದಿರಾವ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾ ಸತಾಂ. ಇದು ದೇವರಳು ವೃಷಭನಾದ ವಾಯುದೇವರ. ಈ ಪದ್ಯದಿಂದ ವಾದಿರಾಜರು ತೃತೀಯಮಸ್ಯ ವೃಷಭಸ್ಯ ಎಂದು ಸೂಕ್ತದಲ್ಲಿ ಹೇಳಿದಂತೆ ಈ ಮಧ್ವರೂಪವೇ ದೇವೋತ್ತಮನಾದ ವಾಯುದೇವರ ಸದ್ಗುಣ ಭರಿತವಾದ ಮೂರನೆಯ ಅವತಾರ ಎಂದಿದ್ದಾರೆ. ಅರ್ಥ: ಇದು ದಶಮತಿ ಎಂಬ ಈ ನಾಮವು ದೇವರೊಳು ದೇವತೆಗಳಲ್ಲಿ ವೃಷಭನಾದ ಶ್ರೇಷ್ಠನಾದ ಸರ್ವಾಭೀಷ್ಟಗಳನ್ನು ಕರುಣಿಸಲು ಶಕ್ತರಾದ ವಾಯುದೇವರ ಸದ್ಗುಣವುಳ್ಳ ಸದ್ಗುಣ ಜ್ಞಾನ ಭಕ್ತ್ಯಾದಿಗಳಿಂದ ಪೂರ್ಣವಾದ ತೃತೀಯ ರೂಪುಗಡ ಮೂರನೆಯ ರೂಪವಲ್ಲವೇ. ಬುಧ ಜನರಿಗೆ ಸಜ್ಜನರಿಗೆಲ್ಲ ದೇವಾದಿ ಮುಕ್ತಿಯೋಗ್ಯ ಜೀವರಿಗೆಲ್ಲ ಬೋಧವಿತ್ತು. ಸ್ವಯೋಗ್ಯ ಜ್ಞಾನ ಪೂರ್ತಿಯನ್ನು ಅನುಗ್ರಹಿಸಿ ತುದಿಯಲ್ಲಿ ಕೊನೆಗೆ ಅಂತ್ಯಕ್ಕೆ ಮುಕುತಿ ಸಂಪದವ ಮೋಕ್ಷವೆಂಬ ಮಹಾಸಂಪತ್ತನ್ನು ಈವ ಕೊಡುವ ಈ ಗುರುವಿಗೆ, ಈ ನಮ್ಮ ಗುರುಗಳಿಗೆ ಇದಿರಾರು, ಸರಿ ಯಾರು, ಸಮರಿಲ್ಲ ಅಥವಾ ಅವರ ಎದುರು ನಿಲ್ಲುವವರು, ಪ್ರತಿಭಟಿಸಿ ನಿಲ್ಲುವ ಶಕ್ತರಾದವರು ಯಾರೂ ಇಲ್ಲ. ತೃತೀಯಮಸ್ಯ ವೃಷಭಸ್ಯ ಎಂದು ಸೂಕ್ತದಲ್ಲಿ ಹೇಳಿದಂತೆ ಈ ಮಧ್ವರೂಪವೇ ದೇವೋತ್ತಮನಾದ ವಾಯುದೇವರ ಸದ್ಗುಣ ಭರಿತವಾದ ಮೂರನೆಯ ಅವತಾರ. ಈಶಾನಾಸಃ ಶವಸಾಕ್ರಾಂತ ಸೂರಯೇ. ಗುರು ಮಧ್ವರಿಂದ ರುದ್ರಾದಿ ಮುನಿಗಳು ಸುಲಭವಾಗಿ ಜ್ಞಾನ ಹೊಂದಿ ಮುಕ್ತರಾದರು ಎಂದು ಹೇಳಿದಂತೆ ಈ ಮೂರನೆಯ ಅವತಾರ ಮಹಾಜ್ಞಾನಿಗಳಾದ ರುದ್ರಾದಿ ದೇವತೆಗಳಿಗೂ ಜ್ಞಾನವಿತ್ತು ಕೊನೆಯಲ್ಲಿ ಮುಕ್ತಿ ಸಂಪತ್ತನ್ನು ಕೊಡುತ್ತದೆ. ಇಂಥ ಪೂರ್ಣ ಪ್ರಜ್ಞೆ ಗುರುಗಳಿಗೆ ಸಮರು ಇನ್ಯಾರು? ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.